ಸೆಪ್ಟೆಂಬರ್ ತಿಂಗಳ ಅರಿವು ಮ್ಯಾಗ್ಝಿನ್ ಐ ಈಲ್ಡಿಂಗ್ ಟಾಪಿಕ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಇದು ವಿಡಿಯೋ 2. ವಿಡಿಯೋ 1 ಈಸ್ ಅವೈಲಬಲ್ ಇನ್ HYT ಕ್ಲಾಸಸ್. HYTಗೆ ಸಂಬಂಧಪಟ್ಟ ಹಾಗೆ ಈಗ 5ನೇ ಹೊಸ ಬ್ಯಾಚ್ ಆರಂಭವಾಗಿದೆ. ಓಕೆ, ಪ್ರತಿ ತಿಂಗಳು ಸಹ ಈ ರೀತಿ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. 5ನೇ ಬ್ಯಾಚ್ ಆರಂಭ ಆಗಿರೋದು ಜನರಲ್ ಸೈನ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಬ್ಯಾಚ್ಗೂ ಎಲ್ಲ ಸಬ್ಜೆಕ್ಟು ಕವರ್ ಆಗುತ್ತೆ. ಪೊಲಿಟಿ, ಹಿಸ್ಟರಿ, ಎಕಾನಮಿ, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವೈರ್ಮೆಂಟು, ಕರೆಂಟ್ ಅಫೇರ್ಸು, ಮ್ಯಾಪ್ ವರ್ಕು, ಹೋಮ್ ವರ್ಕು, ಇವೆಲ್ಲವನ್ನ ಹೇಗೆ ಎಕ್ಸಾಮ್ ಆ್ಯಂಗಲಿಂದ ಓದಬೇಕು, ಶ್ರಮ ಹಾಕಬೇಕು ಅಂತಕ್ಕಂಥದ್ದು ಈ ಒಂದು HYT ಕ್ಲಾಸ್ನ ಉದ್ದೇಶ. ಓಕೆ, ನೀವೇನಾದರೂ ಇಡೀ ಪುಸ್ತಕ ಪೇಜ್ ಟು ಪೇಜ್ ಓದ್ಬಿಟ್ರೆ ಇಡೀ ನಿಮ್ಮ ಲೈಫು ಎಕ್ಕುಟ್ಟೋಗ್ಬಿಡುತ್ತೆ. ಓಕೆ, ಉದಾಹರಣೆ ರಾಷ್ಟ್ರಕೂಟರಲ್ಲಿ ಕಂಡು ಬರ್ತಕ್ಕಂತಹ 3ನೇ ಗೋವಿಂದ, 2ನೇ ಗೋವಿಂದ, ಅವರೆಲ್ಲ ಓದಬಾರ್ದು. ನೀವು ಗೋವಿಂದಗಳನ್ನ ಸಿಕ್ಕಾಪಟ್ಟೆ ಓದ್ಕೊಂಡ್ಬಿಟ್ರೆ ನೀವು ಗೋವಿಂದ ಆಗ್ಬಿಡ್ತೀರ. ಸೊ ಹೀಗೆ ಎರೆಯಂಗ ಅಂತ ಬರ್ತಾರೆ, ಅವರೆಲ್ಲ ಎಕ್ಸಾಮ್ಸಿಗೆ ಬರಲ್ಲ. ಓಕೆ, ಎಕ್ಸಾಮ್ಸಿಗೆ ಬರ್ತಕ್ಕಂಥವರೇ ಬೇರೆ, ಬುಕ್ಕದಲ್ಲಿ ಇರ್ತಕ್ಕಂಥವರೇ ಬೇರೆ. ಇವೆರಡರ ನಡುವಿನ ವ್ಯತ್ಯಾಸವೇ HYT ಕ್ಲಾಸಸ್. ಸೊ 5ನೇ ಬ್ಯಾಚ್ ಆರಂಭವಾಗಿದೆ. ಟೆಸ್ಟ್ ಸೀರೀಸ್ ಇದೆ, PSI ಫಸ್ಟ್ ಪೇಪರ್ ಇದೆ. ಎಲ್ಲವೂ ನಮ್ಮ ಶಾಂತ ಮಾರ್ಗದಲ್ಲಿ ಕಂಡುಬರುತ್ತೆ. 9620131843ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಬನ್ನಿ ಈಗ ವಿಡಿಯೋ 2ಗೆ ತಮಗೆಲ್ಲ ಸ್ವಾಗತ. ಇಲ್ಲಿ ನಾನು ಏನೇನು ಹೇಳ್ತೀನಿ ನೋಟ್ ಡೌನ್ ಮಾಡ್ಕೊತ ಹೋಗಿ. ಇದು ನಾನು ಇದು ವಿಷ್ಣು ಪುರಾಣ, ಹರಿಕಥೆ ಪುರಾಣ ಅಲ್ಲ. ಓಕೆ, ಪುರಾಣವನ್ನು ಕೇಳಿಬಿಡ್ಬೇಕಂತೇಳಿ ನಿಮ್ಮ ಒಂದು 70% ಟೈಮನ್ನು ಉಳಿಸೋಕ್ಕೆ ಈ ಥರ ಕ್ಲಾಸನ್ನು ನಾನು ಮಾಡ್ತಾಯಿದ್ದೀನಿ. ಓಕೆ, ನಾನು ಮ್ಯಾಗ್ಝಿನ್ ರೀಡ್ ಮಾಡಿಕೊಂಡು ಇಲ್ಲಿ ಹೇಳ್ತಾ ಇದ್ದೀನಿ. ಅಗೇನ್ ನಾನು ಓದ್ತಾ ಇದ್ದು ವಿಷನ್ ಮ್ಯಾಗ್ಝಿನು. ನೀವು ಯಾವುದೇ ಮ್ಯಾಗ್ಝಿನ್ ಓದಿ, ಎಲ್ಲ ಮ್ಯಾಗ್ಝಿನಲ್ಲೂ ನಾನು 30 to 40% ಮಾತ್ರ ಓದಬೇಕನ್ನೋ ನನ್ನ ರೂಲ್ಸು ಇಂದಿಗೂ ಬದ್ಧವಾಗಿದ್ದೀನಿ. ಇದು ನನ್ನ ಒಂದು 10 ವರ್ಷದ ಅನುಭವದಿಂದ ಈ ಮಾತು ಹೇಳ್ತಿದ್ದೀನಿ ಹೊರತು ಸುಮ್ಮನೆ ನಾನು ಹೇಳ್ತಾ ಇಲ್ಲ. ಓಕೆ, ಎಸ್, ಮ್ಯಾಗ್ಝಿನ್ನ ಓದಲೇಬೇಕು. ಮತ್ತು ಅದರಲ್ಲೂ ಹಾರ್ಡ್ ಕಾಪಿ ತೊಗೊಂಡು ಓದಿ. ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾಪಿ ಓದಬೇಡಿ ಸಾಧ್ಯವಾದರೆ. ಓಕೆ, ಹಾರ್ಡ್ ಕಾಪಿ ತೊಗೊಂಡು ಓದಿ. ಇದು ನನ್ನ ವೈಯಕ್ತಿಕ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ನೀವೇನಾದರೂ ಸರ್ ನಾನು 100 ಪೇಜ್ ಓದ್ತೇನೆ ಅಂತಂದರೆ ಎಸ್, ಐ ವಿಶ್ ಬೆಸ್ಟ್ ಆಫ್ ಲಕ್, ಯು ಕ್ಯಾನ್ ರೀಡ್. ದಿಸ್ ಈಸ್ ಶಾಂತ ಮಾರ್ಗ. ನಿಮ್ಮದು ಯಾವುದಾದ್ರೂ ರಾಮ ಮಾರ್ಗ, ಸಂತೋಷ ಮಾರ್ಗ, ವಿಜಯ ಮಾರ್ಗ, ವಿನಯ ಮಾರ್ಗ ಅಂತ ಏನಿದ್ರೆ ಯು ಕ್ಯಾನ್ ಗೋ ವಿತ್ ದಟ್ ಮಾರ್ಗ ಆಲ್ಸೋ. ಬಟ್ ಐ ವಾಂಟ್ ಯು ಶುಡ್ ಬಿ ಬಿಕಮ್ ಆಫೀಸರ್. ನೀವು ಅಧಿಕಾರಿ ಆಗಬೇಕಂತಕ್ಕಂಥದ್ದು ನನ್ನ ಮೂಲ ಆಶಯ ಮತ್ತು ಉದ್ದೇಶ. ದಟ್ಸ್ ಆಲ್, ನಥಿಂಗ್ ಎಲ್ಸ್, ನಥಿಂಗ್ ಮೋರ್ ದ್ಯಾನ್ ದಟ್ ಕಮ್. ಭಾರತದ ಪ್ರಥಮ ಖಾಸಗಿ ವೀಕ್ಷಣ ಉಪಗ್ರಹ ಸಮೂಹ ಬೇಡ. ಮಾನವ ಬಾಹ್ಯ ಗ್ರಹಗಳ ಪರಿಶೋಧನೆ ಬೇಡ. ಯುರೇನಸ್ ಗ್ರಹದ 29ನೇ ಉಪಗ್ರಹವನ್ನು ಪತ್ತೆ ಹಚ್ಚಿದ ನಾಸಾ. 30% ಮಾತ್ರ ಬರುತ್ತೆ, 70% ಬರಲ್ಲ. ಓಕೆ, ಸಭಾಸಾರ AI ಸಾಧನ ಬೇಡ. ಈ AIಗಳು ಸುಮ್ಮನೆ ಬರ್ತಾ ಇರ್ತವೆ. ಈ ವಾರಕ್ಕೊಂದು, ದಿವಸಕ್ಕೊಂದು, ಗಂಟೆಗೊಂದು AI ಉಟ್ಕೊಳ್ತಾ ಇರ್ತವೆ. ಡೋಂಟ್ ವರಿ. ನಾಸಾದ ಚಾಪಿಯ ಯೋಜನೆ ಬರಲ್ಲ. ಓಕೆ, ಭೂಗೋಳಶಾಸ್ತ್ರ ಅಥವಾ ಪರಿಸರ ಅಧ್ಯಯನ. ಅರಣ್ಯೀಕರಣ ಪರಿಹಾರ ನಿಧಿ, ಕಂಪಾ ನಿಧಿ, ಎಸ್, ಇಂಪಾರ್ಟೆಂಟ್. ಕಂಪನ್ಸೇಟ್ರಿ ಅಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಫಂಡ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ನೀವು essay ಬರೀಬೇಕಾದ್ರೆ, KAS ಮೀನ್ಸ್, IAS ಮೀನ್ಸ್ ಬರೀಬೇಕಾದ್ರೆ ಯು ಶುಡ್ ಯೂಸ್ ದಿಸ್ ಟೈಪ್ ಆಫ್ ಕಾನ್ಸೆಪ್ಟ್ಸ್. ಕಂಪನಿಧಿಯ ಬಳಕೆ ಓಕೆ ಅಂತ ಬರೆದಾಗ ನಿಮಗೆ ಎಕ್ಸ್ಟ್ರಾ 1 ಮಾರ್ಕ್ಸ್ ಬರುತ್ತೆ. ದಟ್ಸ್ ಹೌ ಇಟ್ ಗೋಸ್. ಓಕೆ, ಏಷ್ಯಾದ ದೈತ್ಯಾಮೆ ಬೇಡ. ಜೈವಿಕ ಇದ್ದಲು, ಬಯೋ ಡೀಸೆಲ್, ಬಯೋ ಎನರ್ಜಿ ರಿಲೇಟೆಡ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಜೈವಿಕ ಇದ್ದಲು ಬರುತ್ತೆ. ಕಿಲಿಮಂಜಾರೋ ಆಫ್ರಿಕಾದ ತಾಂಜೇನಿಯಾ ದೇಶದಲ್ಲಿ ಕಂಡು ಬರ್ತಕ್ಕಂತಹ, ಸೊ ಅಲ್ಲಿ ಸೀಳು ಕಣಿವೆ, ಪೂರ್ವದ ಆಫ್ರಿಕಾದ ಸೀಳು ಕಣಿವೆಯಲ್ಲಿ ಕಂಡು ಬರ್ತಕ್ಕಂತಹ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಕಿಲಿಮಂಜಾರೋ ಪರ್ವತ ಎಕ್ಸಾಮ್ಸಿಗೆ ಐ ಈಲ್ಡಿಂಗ್ ಟಾಪಿಕ್. ನೋಡಿ, ಕಿಲಿಮಂಜಾರೋನ ನೀವೇನಾದರೂ ಕರೆಂಟ್ ಅಫೇರ್ಸ್ ಓದಿದರೆ, ಕರೆಂಟ್ ಅಫೇರ್ಸ್ ಆ್ಯಂಗಲಿಂದ ಓದಿದರೆ ನಿಮ್ಮಂತಹ ದಡ್ಡರು ಯಾರಿಲ್ಲ ಅಂತ ನಾನು ಭಾವಿಸ್ತೀನಿ. ಏನಕ್ಕೆ ಅಂತಂದರೆ ಕಿಲಿಮಂಜಾರೋ ಒಂದು ಬೇರೆ ಬಂದ್ಬಿಟ್ಟತ್ತಪ್ಪ, ಅದು ಚೇಂಜ್ ಆಗಲ್ಲ. ಸೊ ಕಿಲಿಮಂಜಾರೋ ಇದು ಜಸ್ಟ್ ಇಟ್ ಈಸ್ ನಿಯರ್ ಟು ಇಕ್ವೇಟರ್. ಕಿಲಿಮಂಜಾರೋ ಬಗ್ಗೆ ಹೋಮ್ವರ್ಕನ್ನು ಮಾಡಿ. ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ನಮ್ಮ HYT ಕ್ಲಾಸಲ್ಲಿ ಹೋಮ್ವರ್ಕ್ ಈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಕಿಲಿಮಂಜಾರೋ ಬಗ್ಗೆನೇ ನಾವು ಏನು ಮಾಡ್ತೀವಿ, ನಮ್ಮ ಟೆಸ್ಟ್ ಸೀರೀಸ್, ಸಿಂಧೂರ ಟೆಸ್ಟ್ ಸೀರೀಸ್ ಅಂತಿದೆ, PSI ಫಸ್ಟ್ ಪೇಪರ್ ಟೆಸ್ಟ್ ಸೀರೀಸ್ ಇದೆ. ಅದರಲ್ಲಿ ಕಿಲಿಮಂಜಾರೋ ಬಗ್ಗೆ ಕೇಳ್ತೀವಿ. ಕಿಲಿಮಂಜಾರೋ ಪರ್ವತದ ಬಗ್ಗೆ ನಾವು PYQ ಆ್ಯಂಗಲಿಂದ ಕೇಳ್ತೀವಿ ಹೊರತು ದಟ್ ಈಸ್ ನಾಟ್ ಎ ಸ್ಟ್ಯಾಟಿಕ್. ಅಂದರೆ ಬುಕ್ ಆ್ಯಂಗಲಿಂದ ಬೇರೆ, ಬುಕ್ ಆ್ಯಂಗಲೇ ಬೇರೆ, ಎಕ್ಸಾಮ್ ಆ್ಯಂಗಲೇ ಬೇರೆ. ತಿಳ್ಕೊಳ್ಳಿ, ಇದು ಯಾವತ್ತು ತಿಳ್ಕೊಳ್ಳಿ. ಈಗ PhD ಇನ್ ಜಿಯೋಗ್ರಫಿ ಅವ್ರು ಮಾಡ್ತಾರಲ್ಲ ಕಿಲಿಮಂಜಾರೋ ಪರ್ವತನ, ಅವ್ರು ಏನು ಮಾಡ್ತಾರೆ ಅಂತಂದರೆ PhD ಇನ್ ಜಿಯೋಗ್ರಫಿ ಅವರು ಅಕಾಡೆಮಿಕ್ ಆ್ಯಂಗಲ್ ಓದ್ತಾರೆ. ಬಟ್ ನೀವಿಲ್ಲಿ
PC to DC ಆಗಿ ಬಂದವರು ಏನು ಮಾಡಬೇಕಂದ್ರೆ ಎಕ್ಸಾಮ್ ಆ್ಯಂಗಲಿಂದ ಓದಬೇಕು. ದಟ್ ಈಸ್ ಹೌ ಇಟ್ ಈಸ್ ಗೋಸ್. ವಿಶ್ವಸೀಮ ದಿನ ನೋಡ್ಕೊಳ್ಳಿ. ಮಹದಾಯಿ ನದಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. HYT. ಸೊ ಮಹದಾಯಿ ನದಿ ಎಷ್ಟು ರಾಜ್ಯಗಳ ನಡುವೆ ಕಂಡು ಬರುತ್ತೆ, ಎಷ್ಟು TMC ನೀರು ಬಳಕೆಗೆ ಅವಕಾಶ ಇದೆ, ತದನಂತರದಲ್ಲಿ ಇದಕ್ಕೆ ಫೈನಲ್ ತೀರ್ಪು ಏನು ಬಂತು, ಪ್ರೆಸೆಂಟ್ ಸ್ಟೇಟಸ್ ಏನಿದೆ, ಮಹದಾಯಿಯ ಪಾತ್ರ ಏನು, ಮಹದಾಯಿ ಗೋವಾದಲ್ಲಿ ಏನು ಪಾತ್ರ, ಮಾಂಡೋವಿ ನದಿ ಅಂತಾರೆ. ಓಕೆ, ಕಂಚ ಗಚ್ಚಿಬೌಲಿ ಅರಣ್ಯ ನ್ಯೂಸಲ್ಲಿದೆ, ಸ್ವಲ್ಪ ಓದ್ಕೊಳ್ಳಿ. 50-50 ಬರುತ್ತೆ, ಬರ್ಬೋದು. ಭಾರತದ ಮೊದಲ ಸುಸ್ಥಿರ ವಿಮಾನಯಾನ ಇಂಧನ ಸ್ಥಾವರ ಬರಲ್ಲ. ಭಾರತದಲ್ಲಿ ಜಾಗತಿಕ ಪ್ರಾಮುಖ್ಯತೆ ಕೃಷಿ ಪಾರಂಪರಿಕ ವ್ಯವಸ್ಥೆಗಳು. ಎಸ್, HYT. ದಿಸ್ ಈಸ್ HYT. ಒಡಿಶಾದಲ್ಲಿ ಕಂಡುಬರುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಟೋಟಲ್ 3 ಇದ್ದಾವೆ. ಸೊ 3ನೇದು ಯಾವುದು ಅಂತೇಳಿ ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಲೆವಟೋಬಿ, ಲಾಕಿ ಪರ್ವತ ಬೇಡ, ಮಾತೃವನ ಬೇಡ, ನೀಲಗಿರಿ ತಹರ್ ಗಣತಿ. ಎಸ್, HYT. ಇದು ಒಂದು ಕುರಿ ಮರಿ ಇದ್ದಂಗೆ, ಮೇಕೆ ಥರ. ನೀಲಗಿರಿ ತಹರ್ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ, ಕೇರಳ, ತಮಿಳುನಾಡಲ್ಲಿ ಕಂಡುಬರುತ್ತೆ. ಇದು ಒಂದು ರಾಜ್ಯ ಪ್ರಾಣಿ. ನೀಲಗಿರಿ ತಹರ್ ನೀಲಗಿರಿ ಪರ್ವತದಲ್ಲಿ ಕಂಡುಬರುತ್ತೆ. ಎಂಡಮಿಕ್, ಸ್ಥಳೀಯ ಇದು. ಓಕೆ, ನೋಡಿ ನಮಗೆ ಹೇಳ್ತಾ ಇದ್ದೀನಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬರುತ್ತೆ. ಓಕೆ, ಕಾಶ್ಮೀರಿ ಸ್ಟ್ಯಾಗ್ ಬರುತ್ತೆ, ನೀಲಗಿರಿ ತಹರ್ ಬರುತ್ತೆ. ಕೆಲವೊಂದು ಸ್ಪೀಸಸ್ ಎಕ್ಸಾಮ್ಸ್ಗೆ 100% ಬರುತ್ತೆ. ನೀವು ಅವನ್ನೇನಾದರೂ ಓದ್ಕೊಳ್ಳೋದಂಗೆ ಹೋದರೆ ಸರಿಯಾಗಿ ಹೊಡೆತ ತಿಂತೀರಾ. ಓಕೆ, ಸೊ ಈ ನಿಟ್ಟಿನಲ್ಲಿ ಶಾಂತಪ್ಪ ಸರ್ ಏನು ಹೇಳ್ತಾರೆ, ಆ ಸ್ಪೀಸಸ್ನ ಒಂದಿಷ್ಟು ಹೆಚ್ಚು ಗಮನ. ದಿಸ್ ಈಸ್ ಕಾಲ್ಡ್ ಫೋಕಸ್ ಮಾಡಿ. ಫೋಕಸ್ ಸ್ಟಡಿ ಅಂದರೆ ಏನು ಅಂತ ಕೇಳ್ತಾರಲ್ಲ, ದಿಸ್ ಈಸ್ ಕಾಲ್ಡ್ ಫೋಕಸ್ ಸ್ಟಡಿ. ಯಾವುದೋ ಒಂದು ಪುಸ್ತಕದಲ್ಲಿ ಒಂದು ಲೀಸ್ಟ್ ಕೊಟ್ಬಿಡ್ತಾರೆ, ಇಂಪಾರ್ಟೆಂಟ್ ಸ್ಪೀಸಸ್ 1 2 3 4 5 6 7 8 9 10 11 12 13 14 12 20. ಲಿಟ್ರಲಿ ಐಮ್ ಟೆಲ್ಲಿಂಗು, ಆ 20 ಸ್ಪೀಸಸ್ ನೀವು ಓದೋದಟ್ಟಿಗೆಲ್ಲ ನಿಮಗೆ ಫ್ರಸ್ಟ್ರೇಷನ್ ಆಗಿ ಎಲ್ಲ ಎತ್ತಾಗಾದ್ರೆ ಓಡೇ ಬಿಡ್ತೀರ ಗೊತ್ತಾಗ್ಲಾರ್ದಂಗೆ. ಈ ನಿಟ್ಟಿನಲ್ಲಿ ಅಂತಹ ಓದಿನಿಂದ ಹೊರಡೆ ಬರಬೇಕಪ್ಪ ಅಂತಂದರೆ ದಟ್ ಈಸ್ ಕಾಲ್ಡ್ ಫೋಕಸ್, ದಟ್ ಈಸ್ ಕಾಲ್ಡ್ ಹೈ ಈಲ್ಡಿಂಗ್ ಟಾಪಿಕ್ಕು. ಹೈ ಈಲ್ಡಿಂಗ್ ಟಾಪಿಕ್ ಈಸ್ ನಥಿಂಗ್ ಬಟ್ ಎಕ್ಸಾಮ್ ಓರಿಯೆಂಟೆಡ್. ಹೈ ಈಲ್ಡಿಂಗ್ ಇದರ ಮೀನಿಂಗ್ ಏನಪ್ಪ ಅಂದರೆ ಪರೀಕ್ಷೆಗೆ ಹೆಚ್ಚು ಅಂಕಗಳನ್ನು ತಂದು ಕೊಡ್ತಕ್ಕಂತಹ ಟಾಪಿಕ್ಸ್ಗಳೇ ನೀಲಗಿರಿ ಇಂಥ ಸ್ಪೀಸೀಸು. ಓಕೆ, ಭಾರತದಲ್ಲಿ ಒಳನಾಡು ಜಲಸಾರಿಗೆ. ಎಸ್, ಇಂಪಾರ್ಟೆಂಟ್. ಟೇಕ್ ಕೇರ್ ಅಗೇನ್ ಫ್ರಮ್ PYQ ಆ್ಯಂಗಲ್. ಯಾಕಂದರೆ ಈಗ ಫಸ್ಟ್ 1 to 6ನ ಕಂಠಪಟ ಹಾಕಿ. ಭಾರತದಲ್ಲಿ ಒಳನಾಡು ಜಲಸಾರಿಗೆ ಇದೆಯಲ್ಲ, ಅದನ್ನು 1 to 6 ಕಂಠಪಟ ಹಾಕಿ, ಉಳಿಕೆದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ PYQ ಆ್ಯಂಗಲ್ ಓದಿ. ಇಡೀ ಎಲ್ಲ ಜಲಮಾರ್ಗಗಳನ್ನು ಓದೋಕ್ಕೆ ಆಗಲ್ಲ. ರೈಸೋಟೋಪ್ ಯೋಜನೆ ಬರಲ್ಲ, ತಾವಿ ನದಿ ಬರಲ್ಲ. ಓಕೆ, ಕಲೆ ಮತ್ತು ಸಂಸ್ಕೃತಿ ನೋಡಪ್ಪ, ಇಲ್ಲಿ ಕಂಡು ಬರ್ತಕ್ಕಂಥದ್ದು ಸ್ಟಾಟಿಕ್ ಟಾಪಿಕ್ಕು. ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿರ್ತಕ್ಕಂಥದ್ದು ಸ್ಟಾಟಿಕ್ಕಿಂದ ಕರೆಂಟ್ ಅಫೇರ್ಸಿಂದ ಅಲ್ಲ. ನೀವು ಮೊನ್ನೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಆಯ್ತಲ್ಲ, ಎಷ್ಟು ಕರೆಂಟ್ ಅಫೇರ್ಸ್ ಕೇಳಿದರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಎಸ್, ಇಂಪಾರ್ಟೆಂಟ್. ನೋ ಡೌಟ್ ಇನ್ ದಟ್. ರೌಲತ್ ಕಾಯ್ದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ವಿಶ್ವಯುದ್ಧ, ಇವೆಲ್ಲ ಕಾರಣಗಳಿಂದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ತದನಂತರ ಸನ್ಯಾಲು ಅವರ ಒಂದು ಅರೆಸ್ಟನ್ನು ವಿರೋಧ ಮಾಡ್ತಕ್ಕಂಥದ್ದು ಇರ್ಬೋದು, ಡಯರ್ ಇರ್ಬೋದು, ಹಂಟರ್ ಕಮಿಷನ್ ಇರ್ಬೋದು. ಸೊ ಕಿಚಲು ಅವರ ಒಂದು ಬಂಧನ ವಿರೋಧಿಸಿ ಸಭೆ ನಡೀತಾ ಇರುತ್ತೆ. ಇದನ್ನು 360 ಡಿಗ್ರಿ ಆ್ಯಂಗಲಲ್ಲಿ ಓದಬೇಕು. ಪಿಂಗಳಿ ವೆಂಕಯ್ಯ ಮತ್ತು ಭಾರತೀಯ ರಾಷ್ಟ್ರಧ್ವಜ. ನೋಡಪ್ಪ, ಒಂದು ಕ್ವಶನ್ ಫಿಕ್ಸ್ ಬರೆದಿಟ್ಕೊಳ್ಳಿ. ನೀವು ಸುಮ್ಮನೆ ವೀಡಿಯೋ ನೋಡಬಾರ್ದು ಅಂತ ಪದೇ ಹೇಳ್ತಾ ಇದ್ದೀನಿ. ಮತ್ತು ಅಗೇನ್ ನಮ್ಮ ಲೆಜೆಂಡ್ಸ್ ಕೆಲವೊಬ್ರು ಇದ್ದಾರೆ, ಅವರು 1 ಅಥವಾ 2 ನಿಮಿಷ ಮಾತ್ರ ವೀಡಿಯೋ ನೋಡಿ ಬಿಟ್ಬಿಡ್ತಾರೆ. ಏನಕ್ಕೆ ಅಂದರೆ ದೇ ಹ್ಯಾವ್ ಟೈಮ್ ಟು ಸ್ಪೀಕ್ ವಿತ್ ದಿ ಮೋದಿ, ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡೋಕ್ಕೆ ಟೈಮ್ ಇರುತ್ತೆ. ಕಾಂಪಿಟೇಟಿವ್ ಓದೋಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ಓಕೆ, ಬಟ್ ಸ್ಟಿಲ್ ದೇ ಆರ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್. ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ದೇ ಆರ್. ಪ್ಲೀಸ್ ಬಿ ಸೀರಿಯಸ್ ಅಬೌಟ್ ದಿಸ್ ಬಿಸ್ನೆಸ್ ಇಸ್ ನಥಿಂಗ್ ಬಟ್ ಪ್ರಿಪ್ರೇಷನ್. ನೋಡಪ್ಪ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಯಾವುದು ರಾಷ್ಟ್ರೀಯ ಪ್ರಾಣಿ, ತದನಂತರದಲ್ಲಿ ಆಕ್ವೆಟಿಕ್ ಅನಿಮಲ್, ಗ್ಯಾಂಗೆಟಿಕ್ ಡಾಲ್ಫಿನ್, ರಾಷ್ಟ್ರೀಯ ಪಂಚಾಂಗ, ಇವೆಲ್ಲ ಎಕ್ಸಾಮ್ಸಿಗೆ ಬರುತ್ತೆ. ಸೊ ನ್ಯಾಷನಲ್ ಸಿಂಬಲ್, ನ್ಯಾಷನಲ್ ಆ್ಯಂಥಮ್, ನ್ಯಾಷನಲ್ ಕ್ಯಾಲೆಂಡರ್, ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್, ನ್ಯಾಷನಲ್ ಟ್ರೀ, ನ್ಯಾಷನಲ್ ಅನಿಮಲ್, ಇದು ಎಕ್ಸಾಮ್ಸಿಗೆ ಬರುತ್ತೆ. ಇದು KS IAS ಎಲ್ಲ ಕಡೆ ಬರುತ್ತೆ. ಒಂದು ಕ್ವಶನ್ನು ಫಿಕ್ಸ್. ಓಕೆ, ಕಾಕೋರಿ ಘಟನೆಯ 100ನೇ ವಾರ್ಷಿಕೋತ್ಸವ ಓದ್ಕೊಳ್ಳಿ. ಓಕೆ, ಧಿರಿಯೋ ಬೇಡ. ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯೋ. ಎಸ್, ಎಕ್ಸಾಮ್ಸಿಗೆ. HYT. ಯಂಗ್ ಬೆಂಗಾಲ್ ಮೂಮೆಂಟನ್ನು ಸ್ಥಾಪನೆ ಮಾಡ್ತಾರೆ. ಯಂಗ್ ಬೆಂಗಾಲ್ ಮೂಮೆಂಟ್ ಅಂದರೆ ಈ ಸಮಾಜ ಸುಧಾರಕ ಚಳವಳಿ ಅಂತೇಳಿ. ಇದು ಅವ್ರ ಹೆಸರೇ ವಿವಿಯನ್ ಡಿರೋಜಿಯೋ. ಭಾಳ ಚಿಕ್ಕ ವಯಸ್ಸಲ್ಲಿ ತೀರ್ಕೊಳ್ತಾರೆ. ಬಹುಶಃ ಅತ್ಯುನ್ನತ ಸಾಧನೆ ಮಾಡ್ತಕ್ಕಂಥವ್ರು ಚಿಕ್ಕ ವಯಸ್ಸಲ್ಲೇ ತೀರ್ಕೊಳ್ತಾರೆ. ಇದು ದುರಂತ.
ನೆಕ್ಸ್ಟು ಸಾರನಾಥ ಒಂದು ಪ್ರಾಚೀನ ಬೌದ್ಧ ಕ್ಷೇತ್ರ. ನೋಡಪ್ಪ, ಬೌದ್ಧ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ನಾಗಾರ್ಜುನಕೊಂಡ, ಅಮರಾವತಿ ಇರ್ಬೋದು, ಸಾರನಾಥ ಇರ್ಬೋದು, ಸಂಚಿ ಇರ್ಬೋದು, ತದನಂತರದಲ್ಲಿ ಗಾಂಧಾರ ಇರ್ಬೋದು, ತದನಂತರದಲ್ಲಿ ವೈಶಾಲಿ ಇರ್ಬೋದು, ಮಗಧ ಇರ್ಬೋದು, ಅವಂತಿ ಇರ್ಬೋದು, ಬೌದ್ಧಕ್ಕೆ ಸಂಬಂಧಪಟ್ಟಂತಹ ಗುಹೆಗಳಿರ್ಬೋದು, ಕಾರ್ಲೆ ಇರ್ಬೋದು, ಕನೇರಿ ಇರ್ಬೋದು, ನಾಸಿಕ್ ಇರ್ಬೋದು, ತದನಂತರದಲ್ಲಿ ಇತರೆ ಒಂದು ಗುಹೆಗಳು ವೆರಿ ಇಂಪಾರ್ಟೆಂಟ್ ಅಪ್ಪ ರಾಜು. ಅದರಲ್ಲೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಂತೂ ಯು ಶುಡ್ ಟೇಕ್ ಕೇರ್ ವೆರಿ ಸೀರಿಯಸ್ಲಿ. ಸೊ ಯುನೆಸ್ಕೋಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಮ್ಮ ಹುಡುಗರು ಹೋಮ್ವರ್ಕ್ ಮಾಡಿದ್ದಾರೆ, ನಮ್ಮ HOT ಸ್ಟೂಡೆಂಟ್ಸು. ಯು ಶುಡ್ ಡೂ ಹೋಮ್ವರ್ಕ್, you can win the race. So again, I don't want to market everything. Okay, ನಿಮಗೆ HOT ಟಾಪಿಕ್ಸ್ ಗೊತ್ತಿದ್ರೆ ವಿಸಿಟ್. ಸೊ ನೀವು ನಿಮ್ಮ ಸೀನಿಯರ್ಸ್ನ ಭೇಟಿಯಾಗಿ ಅವ್ರು ಹೇಳ್ತವ್ರೆ. ಓಕೆ, ಯಾರೂ ಹೇಳಿಲ್ಲ ಅಂದರೆ ಯು ಕ್ಯಾನ್ ಮೀಟ್ ಮೀ. ಓಕೆ, ಶಾಂತ ಮಾರ್ಗ ಶುಡ್ ಬಿ ಲಾಸ್ಟ್ ಆಪ್ಷನ್. ನನ್ನ ಫಸ್ಟ್ ಆಪ್ಷನ್ ನಮಗೆ ಬಂದು ಜಾಯ್ನ್ ಆಗಿ ನಾನು ಯಾವತ್ತೂ ಹೇಳಲ್ಲ. ಸೊ ಇಲ್ಲಿ ನಿಮ್ಮ ಸೀನಿಯರ್ಸ್, ಇಮಿಡಿಯೇಟ್ ಸೀನಿಯರ್ಸ್ ಡೆಫಿನೆಟ್ಲಿ ಹೆಲ್ಪ್ ಯು. ಓಕೆ, ಇಮಿಡಿಯೇಟ್ ಸೀನಿಯರ್ಸ್ಗೆ ದೇ ನೋ ದಿ ಪೇನ್, ದೇ ನೋ ದಿ ಎಕ್ಸಾಮಿನೇಷನ್, ದೇ ನೋ ದಿ ಪಲ್ಸ್ ಆಫ್ ದ ಎಕ್ಸಾಮಿನೇಷನ್. ವಾಟ್ ಎವರ್ ಯು ಸಿ ಇನ್ ಯೂಟ್ಯೂಬ್ಸ್ ಮೇ ಬಿ ದಟ್ಸ್ ನಾಟ್ ಕರೆಕ್ಟ್ ಅಂತ ನನ್ನ ಒಪಿನಿಯನ್. ಓಕೆ, ತೋಪ್ರಾ ಕಲಾನಲ್ಲಿ ಕಬ್ಬಿಣದ ಯುಗದ ವಸಾಹತು ಪತ್ತೆ ಬೇಡ. ಓಕೆ, ಗ್ರೂಪ್ ಸಿ ಪ್ರಚಲಿತ ಘಟನೆಗಳ ಪ್ರವರ್ತಕ. ಓಕೆ, ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ 90% ಬರಲ್ಲ, 10% ಬರ್ಬೋದು. ಓಕೆ, ಪ್ರಧಾನಮಂತ್ರಿ ಸ್ವನಿಧಿ ಓದ್ಕೊಳ್ಳಿ, ಇಂಪಾರ್ಟೆಂಟು. 68ನೇ ಕಾಮನ್ವೆಲ್ತ್ ಪಾರ್ಲಿಮೆಂಟ್ರಿ ಸಮ್ಮೇಳನದಲ್ಲಿ ಭಾರತ ಭಾಗಿ. ಇದು ಎಲ್ಲಿ ನಡೀತಿ? ಇಷ್ಟೇ ಸಾಕು, ಇಲ್ಲೇ ಕ್ಲೋಸ್, ಇನ್ನೇನು ಓದಂಗಿಲ್ಲ ನೀವು ಯಾವಾಗಲೂ. ಓಕೆ, ತದನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಲೋಕ ಸಂವರ್ಧನ ಪರ್ವ ಬೇಡ, ಕೇರಳದ ಕಣ್ಣಪ್ಪರ ಮಾದರಿ ಬೇಡ, ರಾಷ್ಟ್ರೀಯ ಕೈಮಗ್ಗ ದಿನ ಯಾವತ್ತಾಯಿತು? ಒಂದು UPSC ಕ್ವಶನ್ ಬಂದಿತ್ತು, ದಟ್ಸ್ ವೈ ಯು ಶುಡ್ ಸಿ ದಿ ಸೀರಿಯಸ್ಲಿ. ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಿಸಿದ ಪ್ರಮುಖ ಉಪಕ್ರಮಗಳು, ಇದನ್ನು ಕಂಠಪಾಠ ಹಾಕಬೇಕು. ಮೊನ್ನೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಆ ಒಂದು ಡಿಸ್ಕ್ವಾಲಿಫಿಕೇಷನ್ ಯಾವ ಆರ್ಟಿಕಲ್ ಅಂತ ಕೇಳಿದರು. ನಾನು ಹೇಳಿದ್ದೀನಿ 243A ಇಂದ 243Z ವರೆಗೆ ಕಂಠಪಾಠ ಆಗಿಬಿಡಿ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತಪ್ಪ. ಐ ಆಮ್ ಟೆಲಿಂಗ್ ಯು. ಪಂಚಾಯತ್ ರಾಜು ಮತ್ತು ರೂರಲ್ ಡೆವಲಪ್ಮೆಂಟ್ ಮೋಸ್ಟ್ ಇಗ್ನೋರ್ಡ್ ಸೆಕ್ಷನ್ ಇನ್ ದಿ ಕರ್ನಾಟಕ ಕಾಂಪಿಟೇಟಿವ್ ವರ್ಲ್ಡಲ್ಲಿ. ಓಕೆ, ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಪುಟ್ ಇಟ್ ಇನ್ ಎ ಕಾಮೆಂಟ್ ಬಾಕ್ಸ್. ಪಂಚಾಯತ್ ರಾಜ್ ಮತ್ತು ಯಾವುದು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಎವ್ರಿ ಒನ್ ರನ್ನಿಂಗ್ ಬಿಹೈಂಡ್ ಯಾವುದರಿಂದ ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ ಇದರಿಂದ ಹೋದ್ರೆ ಓಕೆ. ಕರೆಂಟ್ ಅಫೇರ್ಸ್ ಇದೆಯಲ್ಲ, ಅಬ್ಬಬ್ಬಾ, ಡೈಲಿ 1 hour, 1.5 hour, 2 hour ಓದ್ತಾರಂತೆ. ನಾನು ಹೇಳ್ತಾ ಇದ್ದೀನಿ, 20 ನಿಮಿಷಕ್ಕಿಂತ ಮೇಲೆ ನೀವೇನಾದರೂ ಓದ್ತಾ ಇದ್ರಿ ಅಂತಂದರೆ ಕರೆಂಟ್ ಅಫೇರ್ಸ್ನ, ನಿಮಗಿಂತ ದಡ್ರು ಮತ್ತೊಬ್ಬರು ಇಲ್ಲ ಅಂತ. ಇದಕ್ಕೆ ನಾನು ಸಾಕಷ್ಟು ಎವಿಡೆನ್ಸು ಕೊಟ್ಟಿದ್ದೀನಿ. ಅದಕ್ಕೆ ಬನ್ನಿರಿ, ನೀವು ಏನೇನೋ ಕರೆಂಟ್ ಅಫೇರ್ಸ್ ಅಂತಂದು ಇಲ್ಲಾಜಿಕಲ್ ಆಗಿ ಎಕ್ಸಾಮ್ ಕನೆಕ್ಷನ್ ಮಾಡಬಾರ್ದು. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಏನೂ ನಡೆದಿರುತ್ತೆ. ಈಗ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೇಪಾಳದಲ್ಲಿ ಈಗ ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಜನ್ಜಿ ಜನ್ರೇಷನ್. ಜಡ್ ಅನ್ಬಾರ್ದು, ಅದನ್ನು ಜನ್ಜಿ ಅನ್ಬೇಕು. ಓಕೆ, ಜನ್ಜಿ ಜನ್ರೇಷನ್ ಹೋರಾಟ ಮಾಡ್ತಿದ್ದಾರೆ. ಸೊ ಹೌ ದಿಸ್ ಟರ್ಮೋಯಿಲ್ ಇನ್ ದಿ ನೇಪಾಳ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಇಂಡಿಯಾ ನೇಪಾಳ್ ರಿಲೇಷನ್ಶಿಪ್ ಅಂತ ಕ್ವಶನ್ ಒಂದು ಬರುತ್ತೆ. ಅದು 220 ವರ್ಡ್ಸ್ ಬರಿಬೇಕಪ್ಪ. ದಟ್ಸ್ ಆಲ್. ಇದು IAS ಮೇನ್ಸ್ ಹೇಳ್ತಾ ಇದ್ದೀನಿ. ಅಥವಾ ನಿಮಗೆ ಇದು KS ಆದರೂ ಸಹ 220 ವರ್ಡ್ಸ್ ಕ್ಲೋಸ್ ಮಾಡಬೇಕು. ಇದನ್ನು ಬಿಟ್ಟು ನೀವು ಡೈಲಿ 2000 ವರ್ಡ್ಸ್ ಇರ್ತಕ್ಕಂತಹ ಆರ್ಟಿಕಲ್ನ ಓದ್ಕೊಂಡು ಒಂದು ತಿಂಗಳು ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಸೀರಿಯಸ್ಲಿ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಓಕೆ, ಡೋಂಟ್ ಡು ದ್ಯಾಟ್. ಓಕೆ, ನಗರ ಜೈವಿಕ ವೈವಿಧ್ಯತಾ ಸೂಚ್ಯಾಂಕ ಬೇಡ. ಅಪಾರ್ ID ಮತ್ತು ವಿದ್ಯಾರ್ಥಿ ದಾಖಲೆಗಳ ಭವಿಷ್ಯ. ಅಪಾರ್ ID ಅಂದರೆ ಏನು, ಇದರ ಬಗ್ಗೆ ತಿಳ್ಕೊಳ್ಳಿ ಸಾಕು. ರಾಜ್ಯ ಇಂಧನ ದಕ್ಷತಾ ಸೂಚ್ಯಾಂಕ ಬೇಡ. ಅಥವಾ ಒಂದು ಬರೆ 10% ಬರ್ಬೋದಷ್ಟೇ, 10%. ಏಷ್ಯಾ ರಗ್ಬಿ ಅಂಡರ್-20 ಚಾಂಪಿಯನ್ಶಿಪ್ 2025 ಬೇಡ. ಶಿ ಲೀಡ್ಸ್ ಟು ಕಾರ್ಯಕ್ರಮ ಜಸ್ಟ್ ಸುಮ್ಮನೆ ಕಣ್ಣಾಡಿಸಿ, ಕಂಠಪಟ ಹಾಕಬೇಡಿ. ICMR ಶೈನ್ ಉಪಕ್ರಮ, ನಿದ್ರಾ ರೋಗ ಬೇಡ. ವಿಶ್ವ ಆಹಾರ ಕಾರ್ಯಕ್ರಮ, ವರ್ಲ್ಡ್ ಫುಡ್ ಪ್ರೋಗ್ರಾಮ್, ಇದು ಇಂಪಾರ್ಟೆಂಟು. ಓಕೆ, ಏಷ್ಯಾದ ಅತಿ ಉದ್ದದ ಸರಕು ಸಾಗಣೆ ರೈಲು, ರುದ್ರಾಸ್ತ್ರದ ಪ್ರಯೋಗಾರ್ಥ ಸಂಚಾರ. ಇಷ್ಟೇ ಓದ್ಕೊಳ್ಳಿ. ಮತ್ತು ಒಳಗಡೆ ಏನು ಓದ್ತೀರಾ? ಬೇಡ. ಮಹಿಳಾ ಸುರಕ್ಷತೆ ರಾಷ್ಟ್ರೀಯ ವಾರ್ಷಿಕ ವರದಿ ಸೂಚ್ಯಾಂಕ. ಇವರೇನು ಕೊಡ್ತಾರಪ್ಪ? ಮಹಿಳಾ ಸುರಕ್ಷತೆ ಮತ್ತು ರಾಷ್ಟ್ರೀಯ ವರದಿ ಸೂಚ್ಯಾಂಕ. ಮಹಿಳೆಯರ ಮೇಲೆ ಅತ್ಯಾಚಾರ ಜಾಸ್ತಿ ಆಗ್ತಿದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಿದೆ. ದಟ್ ಈಸ್ ಎ ಕಾಮನ್, ಅದು ಇಟ್ ಈಸ್ ಎ ದೇರ್ ಓನ್ಲಿ. ಸೊ ನನ್ನ ಉದ್ದೇಶ ಏನಂತಂದರೆ ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಿ, ಎಲ್ಲ ವರದಿಗಳನ್ನು ಓದಕ್ಕೆ ಹೋಗಬೇಡಿ ಅಂತಕ್ಕಂಥದ್ದು. ನಾನು ಪದೇ ಹೇಳ್ತೀನಿ, IPCC ಅವರು ಏನು ಕೊಡ್ತಾರೆ ವರದಿ, ಎಸ್ ಹಿಮಾಲಯ ಕರಗ್ತಾ ಇದೆ, ನೀರು ಜಾಸ್ತಿ ಆಗ್ತಿದೆ, ಸಮುದ್ರ ಮಟ್ಟ ಹೆಚ್ಚಾಗ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಿದೆ, ಇನ್ನೇನು ಬದುಕಲ್ಲ, 2027 ಭೂಕಂಪ, ಪ್ರವಾಹ ಇದೆಲ್ಲ ಆಗುತ್ತೆ, ಭೂಮಿ ಉಳಿಯಲ್ಲ. ಅವರು ಅದನ್ನು ಹೇಳ್ತಾನೆ ಇರ್ತಾರೆ. ಓಕೆ, ನಾನು ನಿಮಗೆ ಓದಬೇಡಿ ನಿರ್ಲಕ್ಷ್ಯ ಮಾಡಿ ಅನ್ನೋದಕ್ಕಿಂತ ಅಪ್ಲೈ ಮಾಡಿ, ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಅಂತಕ್ಕಂಥದ್ದು ನನ್ನ ಕ್ಲಾಸ್ನ ಮೂಲ ಉದ್ದೇಶ.
ಆಪರೇಷನ್ ರೈನ್ಬೋ 1 ಲೈನ್. ಹಿರಿಯ ನಾಗರಿಕರು ಮತ್ತು ದುರ್ಬಲ ವರ್ಗದವರಿಗೆ ಮನೆ ಬಾಗಿಲಿಗೆ ಸೇವಾ ಯೋಜನೆಗಳು. ಏರಿಯಾನ್ 6 ರಾಕೆಟ್, ಯುರೋಪ್ನ ಸುಧಾರಿತ ಹವಾಮಾನ ಉಪಗ್ರಹ ಯಶಸ್ವಿ ಉಡಾವಣೆ. ಏರಿಯಾನ್ 6 ಯುರೋಪಿಯನ್ ಯೂನಿಯನ್, ಅಷ್ಟೇ 1 ಲೈನ್ ಕ್ಲೋಸ್. ಮೆಲ್ಬರ್ನ್ ಭಾರತೀಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳು ಬೇಡ. ವನ್ಯಜೀವಿ ಅಪರಾಧ ತಡೆಗೆ ತಮಿಳುನಾಡಿನಿಂದ ಹಾಕ್ ವ್ಯವಸ್ಥೆ ಬೇಡ. ಸ್ಟಾಕ್ಹೋಮ್ ಜೂನಿಯರ್ ವಾಟರ್ ಪ್ರಶಸ್ತಿ ಬೇಡ. ಬಂದರೆ ಅದೇ ಅವನೇನೋ ಟೈಮ್ ತಪ್ಪದೆ ಕೇಳ್ತಾನೆ, ಟೈಮ್ ತಪ್ಪಿರ್ಬೇಕು. ಓಕೆ, ನಿಮ್ಮ ಟೈಮ್ ಚೆನ್ನಾಗಿರಲ್ಲ ಅವಾಗ ಕೇಳ್ತಾನೆ. IMD ಸ್ಮಾರ್ಟ್ ಸಿಟಿ ಸೂಚ್ಯಂಕ, ಅಣ್ವಸ್ತ್ರ ಸಾಮರ್ಥ್ಯದ ಅಗ್ನಿ 5 ಕ್ಷಿಪಣಿ ಭಾರತದಿಂದ ಯಶಸ್ವಿ ಪರೀಕ್ಷಾರ್ಥ ಉಡಾವಣೆ. ಅಗ್ನಿ 5 ಈಸ್ HYT, ಅಗ್ನಿ 5 ಈಸ್ HYT, ಅಗ್ನಿ 5. ಅಲಾಸ್ಕಾ ಬೇಡ. ಕಿಲಾವಿಯ ಜ್ವಾಲಾಮುಖಿಗಳು ಇಂಪಾರ್ಟೆಂಟು, ಜ್ವಾಲಾಮುಖಿ ವೆರಿ ಇಂಪಾರ್ಟೆಂಟು. ಮೆಕ್ಕೆಜೋಳದ ಬೇಸಾಯ ಬೇಡ. ಗ್ರೂಪ್ ಸಿ ಚುಟುಕು ಸುದ್ದಿಗಳು ನೀವೇ ಓದ್ಕೊಳ್ಳಿ, ಒಳಗಡೆ ಹೋಗಿ ಮ್ಯಾಗ್ಝಿನ್ ತೊಗೊಂಡಿರ್ತಾರಲ್ಲ ಓದ್ಕೊಳ್ಳಿ. ಸೂಚ್ಯಂಕಗಳು, ಜಿಲ್ಲಾ ಪ್ರವಾಹ ತೀವ್ರತಾ ಸೂಚ್ಯಂಕ ಬೇಡ. ರಾಜ್ಯ ಆರೋಗ್ಯ ನಿಯಂತ್ರಣ ಶ್ರೇಷ್ಠತಾ ಸೂಚ್ಯಂಕ, ಶ್ರೇಷ್ಠತಾ 1 ಲೈನ್ ಓದ್ಕೊಳ್ಳಿ. ನಾನು ಪದೇ ಹೇಳ್ತಾ ಇದ್ದೀನಿ, ಎಲ್ಲ ಸೂಚ್ಯಂಕಗಳನ್ನು ವರದಿಗಳನ್ನು ಓದ್ಕೊಂತ ಹೋದರೆ ನೀವು ವರದಿ ಆಗಿಬಿಡ್ತೀರಾ. ಆಪರೇಷನ್ ಸದ್ಭಾವನಾ 1 ಲೈನ್. ಆಪರೇಷನ್ ಮಸ್ಕಾನ್ 1 ಲೈನ್. ಓಕೆ, ಮಧ್ಯಮ ವ್ಯಾಪ್ತಿಯ ಪರಮಾಣು ಶಕ್ತಿಗಳ ಒಪ್ಪಂದ ಬೇಡ. ಸ್ಲೈನೆಕ್ಸ್ ಶ್ರೀಲಂಕಾ ಮತ್ತು ಇಂಡಿಯಾ ನಡುವೆ ಕಂಡುಬರುತ್ತೆ. ಪ್ರಾಜೆಕ್ಟ್ 17A ಯುದ್ಧ ನೌಕೆ ಹಿಮಗಿರಿ, ಇದನ್ನು ಯಾರು ಎಲ್ಲಿ ನಿರ್ಮಾಣ ಮಾಡಿದ್ರು ಈ ಆ್ಯಂಗಲಿಂದ ಕೇಳ್ತಾರೆ. ಅಗ್ನಿಶೋಧ್ ಬೇಡ. ಸಮನ್ವಯ ಶಕ್ತಿ ಸಮರಾಭ್ಯಾಸ ಬೇಡ. ಸಮರಾಭ್ಯಾಸ ಅಚುಕ್ ಪ್ರಹಾರ್ ಬೇಡ. ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ ಓದ್ಕೊಳ್ಳಿ. ಕ್ರೀಡೆಗಳು, ಫಿಡೆ ವಿಶ್ವಕಪ್, ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್, ವಿಶ್ವಕಪ್ಸ್ ಯಾವಾಗಲೂ ಇಂಪಾರ್ಟೆಂಟು. ವಿಶ್ವಕಪ್ಸ್ ಯು ಶುಡ್ ಟೇಕ್ ಕೇರ್ ಅಬೌಟ್ ವಿಶ್ವಕಪ್ಸ್, ವರ್ಲ್ಡ್ ಕಪ್ಸ್. ಸೊ ಫಿಡೆ ವಿಶ್ವಕಪ್ನ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ರಾಷ್ಟ್ರೀಯ ಕ್ರೀಡಾ ದಿನ ಇಂಪಾರ್ಟೆಂಟು. 2025 ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಮೀರಾಬಾಯಿ ಚಾನುಗೆ ಚಿನ್ನ, ಇಷ್ಟನ್ನೇ ಓದ್ಕೊಳ್ಳಿ. ಯುರೋಪಿಯನ್ ಟ್ರಿಪಲ್ ಗೆದ್ದ ಮಿನರ್ವಾ ಅಕಾಡೆಮಿ ಬೇಡ. ಡ್ಯೂರಾಂಡ್ ಕಪ್ ಯಾರು ಗೆದ್ದರು ಯಾರು ಸೋತರು, ಹಾಕಿ ಏಷ್ಯಾ ಕಪ್ ಯಾರು ಗೆದ್ದರು ಯಾರು ಸೋತರು ಅಷ್ಟೇ. 2025 3 ಪ್ರಮುಖ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಅಹಮದಾಬಾದ್ ಆತಿಥ್ಯ, 1 ಲೈನ್ ಓದ್ಕೊಳ್ಳಿ. ನೆಕ್ಸ್ಟ್ ಎಜುಕೇಟ್ ಗರ್ಲ್ಸ್ NGOU 2025 ರಮನ್ ಮ್ಯಾಗಸೆರ್ ಪ್ರಶಸ್ತಿ ಓದ್ಕೊಳ್ಳಿ, 1 ಲೈನರ್. ಬೀಬಾ ಫಾತಿಮಿಗೆ 1 ಲೈನರ್. ಇವರು ನಮ್ಮ ಜೊತೆ ಡೆಕ್ಕನ್ ಹೆರಾಲ್ಡಲ್ಲಿ ಚೇಂಜ್ ಮೇಕರ್ ಅವಾರ್ಡ್ ತೆಗೆದುಕೊಂಡಿದ್ರು, BB ಫಾತಿಮಾ ಅಂತಕ್ಕಂಥವ್ರು. ಸ್ವಸಹಾಯ ಸಂಘ ಈಸ್ HYT, ಸ್ವಸಹಾಯ ಸಂಘ ಈಸ್ HYT. UNDP ಇದು ಬಿಡುಗಡೆ ಮಾಡ್ತಕ್ಕಂತಹ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಂಪಾರ್ಟೆಂಟ್. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 1 ಬಾರಿ ನೋಡ್ಕೊಳ್ಳಿ. ಆಹಾರ ಮತ್ತು ಶಾಂತಿಗಾಗಿ ಜಾಗತಿಕ MS ಸ್ವಾಮಿನಾಥನ್ ಪ್ರಶಸ್ತಿ ಬರಲ್ಲ. ವಿಶ್ವಸಂಸ್ಥೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಬರಲ್ಲ. ಬಂದರೂ ಅದೇ ಟೈಮ್ ತಪ್ಪಿ ಬರುತ್ತೆ. ಬರ್ತಕ್ಕಂಥ ಪಾಸಿಬಿಲಿಟೀಸ್ 1%, 99% ಬರಲ್ಲ. ರಾಷ್ಟ್ರೀಯ ಅನುಭವ ಪ್ರಶಸ್ತಿಗಳು 200% ಬರಲ್ಲ. ಶೌರ್ಯ ಪ್ರಶಸ್ತಿ 1 ಬಾರಿ ನೋಡ್ಕೊಳ್ಳಿ. ಶ್ರೀ ಅರಬಿಂದೋ ಈಸ್ HYT, ಇವರು ಯುಗಾಂತರ್ ಪತ್ರಿಕೆ ಇರ್ಬೋದು, ಅನುಶೀಲನ ಸಮಿತಿ ಇರ್ಬೋದು, ತದನಂತರದಲ್ಲಿ ಇವರ ಒಂದು ಫಿಲಾಸಫಿ ಇರ್ಬೋದು. ನನ್ನ 4th ಬ್ಯಾಚ್ HYT ಕ್ಲಾಸ್ಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಪಾಠ ಮಾಡಬೇಕಾದ್ರೆ ಅರಬಿಂದೋ ಅವ್ರ ಬಗ್ಗೆ ಹೋಮ್ವರ್ಕ್ ಮಾಡಿಸಿದ್ದೀನಿ. ಹೋಮ್ವರ್ಕ್ ಅಂತಂದರೆ CAPF, CDS, NDA, ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ವೆಸ್ಟ್ ಬೆಂಗಾಲ್, SSC, RRB ಆ್ಯಂಗಲಿಂದ ಅರಬಿಂದೋ ಅವ್ರನ್ನ ನೋಟ್ ಮಾಡ್ಕೋಬೇಕು. ಶ್ರೀ ನಾರಾಯಣ ಗುರು 1888 ಅರವಿಪುರಂ ಚಳವಳಿ, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಮಂಡಳಂ. ತದನಂತರದಲ್ಲಿ ಒಂದೇ ಮನುಷ್ಯ ಒಂದೇ ಜಾತಿ ಒಂದೇ ದೇವರು ಈ ಪರಿಕಲ್ಪನೆ, ಇವರಿಬ್ಬರು HYT. ಮೇಡಮ್ ಬಿಕಾಜಿ ಕಾಮ ಕ್ರಾಂತಿಯ ತಾಯಿ ಇವಮ್ಮ ಧ್ವಜವನ್ನು ಹಾರಿಸ್ತಾಳೆ. ಶಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ, ತ್ರಿಪುರಿ ಸೆಷನ್ನು. ತದನಂತರದಲ್ಲಿ ಇವರ ಒಂದು INA ಟ್ರಯಲ್ಸು. ತದನಂತರದಲ್ಲಿ ಗಾಂಧೀಜಿ ಮತ್ತು ನೇತಾಜಿ ಸಂಬಂಧಪಟ್ಟಂತಹ ವಿಭಿನ್ನ ವಿಚಾರಧಾರೆಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ದಿಸ್ ಈಸ್ HYT. ಓಕೆ, ನೆಕ್ಸ್ಟ್ ವಿಶ್ವ ಆನೆ ದಿನ, ಆನೆ ಎಕ್ಸಾಮ್ಸ್ ಇಂಪಾರ್ಟೆಂಟು. ವಿಶೇಷ ಸುದ್ದಿಗಳನ್ನು ನೋಡ್ಕೊಳ್ಳಿ. ಸೊ ದಟ್ ಈಸ್ ಆಲ್ ಅಬೌಟ್ ಸೆಪ್ಟೆಂಬರ್ ಮಂತ್ high yielding topics of the Arivu magazine. So for video 1, this is video 2. For any doubts you can contact 9620 131 843. Thank you, and we will meet you in the next video.